ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ ಫ್ರೆಂಡ್ಸ್? ಎಪ್ಸೆಲ್ಲ ಆರಾಮದ್ರಿ ಅಂತೇಳಿ ಅಂದ್ಕೊಂಡಿನಿ. ನಿನ್ನೆ ವ್ಲಾಗ್ನ ಇವಾಗ ಮತ್ತೆ ಕಂಟಿನ್ಯೂ ಮಾಡಕ್ಕಂತೀನಿ ನೋಡ್ರಿ ಫ್ರೆಂಡ್ಸ್. ವ್ಲಾಗ್ನ ಭಾಳ ಲೆಂತಿ ಮಾಡೋಕ್ಕಾಗವಲ್ದು. ಆ್ಯಕ್ಚುಲಿ ಲೆಂತಿಯಾಗಿ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗವಲ್ದು. ಇಲ್ಲಿ ಬೆಳಗಾವಿ ಗಣೇಶ ಫೆಸ್ಟಿವಲ್ ಇರೋದ್ರಿಂದ ಸ್ವಲ್ಪ ಬ್ಯುಸಿಯಾಗಿನೇ ಯಾವುದೇ ರೀತಿ ಕಮೆಂಟ್ಗೂ ರಿಪ್ಲೈ ಮಾಡೋಕ್ಕಾಗವಲ್ದು. ಆದಷ್ಟು ಜಲ್ದಿ ಎಲ್ಲ ಕಮೆಂಟ್ಸ್ಗಳಿಗೂ ರಿಪ್ಲೈ ಕೊಡ್ತೀನಿ. ನೀವೆಲ್ಲರೂ ಅಂದ್ಕೊಳ್ತಿರ್ಬೋದು, ಯಾಕೋ ಅಕ್ಕ ಕಮೆಂಟ್ಸ್ಗಳಿಗೆ ರಿಪ್ಲೈ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಭಾಳ ಬ್ಯುಸಿಯಾಗಿನಿ ಫ್ರೆಂಡ್ಸು. ಸೊ ಹಾಗಾಗಿ ಜಾಸ್ತಿ ಫೋನು ನೋಡೋಕ್ಕಾಗವಲ್ದು, ಎಡಿಟು ಮಾಡೋಕ್ಕಾಗವಲ್ದು. ಜಸ್ಟ್ ವ್ಲಾಗ್ ಅಷ್ಟೇ ಮಾಡ್ಕೊಳಕ್ಕಂತೀನಿ. ಸೊ ಹಾಗಾಗಿ ವ್ಲಾಗ್ನ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡ್ರಿ, ಎಂಡ್ ತನಕ ನೋಡಿರಿ, ವಾಚ್ ಮಾಡಿರಿ, ಸಪೋರ್ಟ್ ಮಾಡಿರಿ. ವ್ಲಾಗ್ನ ಅತಿಯಾಗಿ ಲೆಂತಿ ಮಾಡಿ ಹಾಕಿದ್ರೂ ಯಾರೂ ಪೂರ್ತಿ ಅಂತೂ ನೋಡೋಂಗಿಲ್ಲ ಫ್ರೆಂಡ್ಸು. ಜಸ್ಟ್ 3 ನಿಮಿಷ, 4 ನಿಮಿಷ, 5 ನಿಮಿಷ ಅಷ್ಟೇ ಲಾಸ್ಟ್ ನೋಡ್ತಾರೆ. ಎಲ್ಲೋ ರೇರ್ 6 ನಿಮಿಷ ಈ ರೀತಿ ನೋಡ್ತಾರೆ. ಸೊ ಹಾಗಾಗಿ ಕಡಿಮೆ ನಿಮಿಷದ ವ್ಲಾಗ್ ಹಾಕಿದ್ರು ಅಷ್ಟೇ ನೋಡ್ತಾರೆ, ಜಾಸ್ತಿ ನಿಮಿಷದ ವ್ಲಾಗ್ ಹಾಕಿದ್ರು ಅಷ್ಟೇ ನೋಡ್ತಾರೆ. ನನಗೆ ಹೆಂಗಿದ್ರೂ ಟೈಮ್ ಸಿಗೋವಲ್ಲ. ಸೊ ಹಾಗಾಗಿ ವ್ಲಾಗ್ ಲೆಂತ್ ಸ್ವಲ್ಪ ಕಡಿಮೆ ಐತಿ ಫ್ರೆಂಡ್ಸ್. ನೋಡಿರಿ ನಮ್ಮ ನಾದಿನಿ ಎಷ್ಟು ಚಂದ ರಿಬ್ಬನ್ ಕಟ್ಟಕತ್ತಾಳ ಅಂಥೇಳಿ. ಅನ್ವಿತಾಗ ಭಾರಿ ಚಂದ ಕಟ್ಟಕತ್ತಾಳ. ಆ್ಯಕ್ಚುಲಿ ನನಗೆ ಹಿಂಗತ್ತೆ, ನನಗೂ ಕಟ್ಟಕ್ಕೆ ಬರೋಂಗಿಲ್ಲ. ಭಾಳ ಅಂದ್ರೆ ಒಂದು 6 ಪಕ್ಕಳಿದು 6 ಎಸಳಿಂದ ಇಷ್ಟು ಕಟ್ತೀನಿ ಅಷ್ಟೇ. ಸೊ ನಿಮಗೂ ಯಾರಿಗೆಲ್ಲ ಹಿಂಗತ್ತೆ ರಿಬ್ಬನ್ ಕಟ್ಟಕ್ಕೆ ಬರೋಂಗಿಲ್ವೋ ಸೊ ಅಬ್ಸರ್ವ್ ಮಾಡಿ ನೋಡಿರಿ ನೀಟಾಗಿ. ಸೊ ಎಷ್ಟು ಚಂದ ಕಟ್ಟಕತ್ತಾಳ ನೋಡಿರಿ. ರಿಯಲ್ಲಾಗಿ ಮಲ್ಲಿಗೆ ಹೂದ ರೀತಿನ ಕಂಡಂಗೆ ಆಕೈತಿ, ಎಷ್ಟು ದೊಡ್ಡದಾಗಿ. ಸೊ ನೋಡ್ತಾ ಇರ್ಬೋದು ನೋಡಿರಿ ಫ್ರೆಂಡ್ಸ್. ನಮ್ಮ ನಾದಿನಿ ಅನ್ವಿತಾಗ ರಿಬ್ಬನ್ ಕಟ್ಟಕತ್ತಾಳ. ಸಣ್ಣದಿಷ್ಟು ಎಷ್ಟು ಫ್ಲವರ್ ರೀತಿ ಮಾಡಿ. ಇವು ಎಷ್ಟು ಹೆಸರು ದೊಡ್ಡ ಆಗಿರುತ್ತೆ. ಇವು ಎಂಟು ಅನ್ಸತ್ತನ, ಜಾಸ್ತಿ ಬರ್ತಾವ ನೋಡೋಣ. 8 ಇರ್ಬೇಕು, ಇಲ್ಲ 8 6 ಅದು ಈಗ ಎಷ್ಟು. ಒಂದ್ ಕಡೆ 6 12 ಹೆಸಳಿಂದ ಅಂದ್ರೆ ಅವು ಎಷ್ಟು ಬರ್ತಾವು ಅಷ್ಟು ಮಾಡ್ಕೊಳೋದು. 12 ಹೆಸಳಿಂದ ಕೈನ ಕವರ್ ಆಗುತ್ತೆ. ಇವಾಗ ಓಕೆ, ಮಸ್ತ್ ಆಯ್ತು ನಾವು ಅಲ್ವಾ. ಇನ್ನೂ ಇದು ಮಾಡಿಬಿಟ್ರೆ ಮತ್ತೆ ಬಂದಮೇಲೆ ನೀಟಾಗಿ ಮಾಡು, ಶೇಕ್ ಮಾಡಿಬಿಡು. ನೋಡ್ರಿ ಫ್ರೆಂಡ್ಸ್, ನಮ್ಮ ನಾದಿನಿ ಎಷ್ಟು ಚಂದ ಮಾಡ್ಯಾಳ. ರಿಬ್ಬನ್ ಇಲ್ಲ ಫ್ಲವರ್ ರೀತಿ ಮಸ್ತ್ ಆಗೈತೆ ನೋಡು. ದುಂಡು ಮಲ್ಗಿ ಹಿಂಗೆ ಹೆಸರು ಬಿಟ್ಟಿರ್ತಾವಲ್ಲ. ಇನ್ನು ಇವತ್ತು ಬಂದ್ಮೇಲೆ ನೀಟಾಗಿ ಮಾಡಿ ನೋಡಿ. ಫೋನ್ ಬಾಯ್. ಏನೋ ಒಂಥರ ಆಕೆಗೆ ಇವತ್ತು. ನಮಗೂ ಸೇಮ್ ಹಿಂಗಾಗ್ತಿತ್ತು ನೋಡಿ. ಊರಿಂದ ಯಾರು ಬರೋಣ, ನಮಗೂ ಹೋಗಾಕನ ಆಗ್ತಿರ್ಲಿಲ್ಲ. ಸೇಮ್ ಅವ್ರಿಗೂ ಹಂಗಾಗೈತಿ. ಏನ್ ಮಾಡಕತ್ತಿ ಭೀಮವ್ವ? ನೋಡ್ರಿ ಫ್ರೆಂಡ್ಸ್, ಈಗ ನಮ್ಮ ಭೀಮವ್ವ ನಮ್ಮ ನಾದಿನಿ ಚಟ್ನಿಗೆ ಒಗ್ಗರಣೆ ಹಾಕಕ್ಕಂತಾಳ. ನಮ್ದು ಈ ಕಡೆ ತಾಲಿಪಟ್ಟನೆಲ್ಲ ಫುಲ್ ಕಂಪ್ಲೀಟ್ ಆಗಿ ಮಾಡೋದು ಮುಗಿತು. ಇವಾಗ ಇನ್ಮ್ಯಾಗ ನಾಷ್ಟಾ ಮಾಡ್ಬೇಕು ನಾವು. ಸೊ ಚಟ್ನಿ ಮಾಡ್ಕೊಂಡು ಇವಾಗ ನಾಷ್ಟಾ ಮಾಡ್ತೀವಿ. ಮೊದಲು ಡ್ಯೂಟಿಗೆ ಹೋಗಾರನ, ಸ್ಕೂಲ್ಗೆ ಹೋಗಾರನ ಮೊದಲು ರೆಡಿ ಮಾಡಿ ಅವ್ರನ್ನ ಎಷ್ಟು ಬೇಕು ಅಷ್ಟು ಮಾಡಿ ಕೊಟ್ಟೆ. ಸೊ ಈಗ ನಮಗೆ ಮಾಡ್ಕೊಂಡು ತಿನ್ನಕಂತೀವಿ ನೋಡ್ರಿ. ಇನ್ನೂ ತಿನ್ನಕಂತಿಲ್ಲ, ಮಾಡ್ಕೊಳಕಂತೀವಿ. ಮಾಡ್ಕೊಂಡು ಈಗ ತಿನ್ಬೇಕು ಬಿಸಿದು ತಿನ್ನುವಾಗ ಮಾಡ್ಕೊಂಡ್ರಾತು ಅಂತೇಳಿ. ಆಗಲಗನ ಎಲ್ಲ ಒಟ್ಟಿಗೆ ಏನು ಮಾಡಲಿಲ್ಲ ನಾನು. ಬಿಸಿದು ಮಾಡ್ಕೊಂಡು ತಿನ್ನೋದು ಅಂತೇಳಿ. ಸೊ ಈಗ ಮಾಡಕಂತೀನಿ. ಎಲ್ಲ ಹಿಟ್ಟೆಲ್ಲ ಫುಲ್ ಕಂಪ್ಲೀಟ್ ಮುಗಿತು. ನಮ್ಮ ನಾದಿನಿ ಈಗ ಮಸ್ತ್ ಟೇಸ್ಟಿ ಆಗಿರುವಂತ ಚಟ್ನಿ ರೆಡಿ ಮಾಡಕಂತಾಳ. ಈಗ ಟೇಸ್ಟ್ ಮಾಡಕ್ ನಾನಂತೂ ಫುಲ್ ರೆಡಿ ಆಗಿನಂತಾನೆ ಹೇಳ್ಬೋದು.
ಚಟ್ನಿ ಖಾರ ಇರ್ತಲ್ಲ ಅದಕ್ಕೆ ಖಾರ ಕೊಟ್ಟಿದ್ದು ಮೆಣಸಿನಕಾಯಿ ತಿಂತಿದ್ದವ ರುಬ್ಬಿ ಸ್ವಲ್ಪ ಒಂದೆರಡು ಸ್ವಲ್ಪ ಖಾರ ಇರುತ್ತೆ ಟೊಮೆಟೊ ಸಾಸ್ ಜೊತೆ ಓಕೆ ಫ್ರೆಂಡ್ಸ್, ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲರದು ಮುಗೀತು ನೋಡ್ರಿ. ಮಾಡೋದು ತಿನ್ನೋದು ಎಲ್ಲದು ಇವಾಗ ಮುಗೀತು. ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಸ್ಟಾರ್ಟ್ ಮಾಡೀನಿ. ಈ ರೊಟ್ಟಿ ಮಾಡಿದ್ರಾಯ್ತು ಅಂತ ರೊಟ್ಟಿ ಮಾಡೋಕ್ಕಂತೀನಿ. ಆ್ಯಕ್ಚುಲಿ ಈ ಥರ ತಾಲಿಪಟ್ಟು, ದೋಸೆ ಈ ಥರ ಹೆವಿ ಬ್ರೇಕ್ಫಾಸ್ಟ್ ಏನಾದರೂ ಮಾಡಿದ್ನಿ ಅಂತಂದ್ರೆ ಮಧ್ಯಾಹ್ನ ರೊಟ್ಟಿ ಮಾಡಿರೋಂಗಿಲ್ಲ. ಸೊ ರೊಟ್ಟಿ ಇರಲಿಲ್ಲ ಫ್ರೆಂಡ್ಸು, ಮಾಡೋದು ಬಿಡುನು ಅಂತಂದ್ರೆ ಹಸ್ಬೆಂಡ್ಗೆ ರೊಟ್ಟಿ ಬೇಕಲ್ಲ. ಸೊ ಹಾಗಾಗಿ ರೊಟ್ಟಿ ಮಾಡಿದ್ರಾಯ್ತು ಅಂಥೇಳಿ ಈಗ ರೊಟ್ಟಿ ಮಾಡೋಕ್ಕಂತೀನಿ ನೋಡ್ರಿ. ಸೊ ಅರ್ಬಿ ಎಲ್ಲ ತೊಳೆದಕ್ಕೆ ಹೊರಗೆ ಒಣ ಹಾಕಿನಿ. ಇನ್ನು ರೊಟ್ಟಿ ಒಂದು ಮಾಡಿಬಿಟ್ರೆ ಮನೆ ಕೆಲಸ ಎಲ್ಲ ಮುಗಿತೈತಿ. ನಮ್ಮ ಅದನ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಅಕ್ಕ ಅಂತೇಳಿ. ಸೊ ರೆಸ್ಟ್ ಮಾಡೋಕ್ಕಂತ ಮಲ್ಕೊಂಡಿದ್ದಾಳ. ಜರ್ನಿ ಮಾಡಿ ಸುಸ್ತಾಗಿರುತ್ತಲ್ಲ ಫ್ರೆಂಡ್ಸು. ಸೊ ಹಾಗಾಗಿ ಬಂದಿ ಸ್ಕೂಲಿಂದ? ಅತ್ತಿ ಹೋದ್ಲು ಊರಿಗೆ. ಹೊರಗು ಕೊಂಡ ಬಿಡು. ಕುಡುವಿ ಸ್ನಾಕ್ಸ್ ಒಟ್ಟು ಮಾಡಾಕತ್ತೇರಿ. ಸ್ನಾಕ್ಸ್ ಒಟ್ಟು ಮಾಡಾಕಂತೀವಿ. ಅತ್ತಿ ಚಿಪ್ಸ್ ಅದು ತೊಗೊಂಬಂದಾಳ. ಯೂಸ್ ಮಾಡ್ಬಿಡಪ್ಪ ಸಾಂಗ್. ಚಿಪ್ಸ್ ಏನೋ ಬಿಂಗೋ ಕಾಯಕಂತಾರೆ ಇವಾಗ. ತಗೋರಿ ದೊಡ್ಡದಾಗಿ ತಗೊಂಬಂದಿವ. ಮನ್ಸಿಗೆ ಬರ್ತಾವು. ಇನ್ನು ಕೈ ಹೊಡಿರೋದ ಅಲ್ಲ, ಕೈ ಹೊಡಿರೋ ಅವತಾರ ನೋಡಿಕ್ಕಿರ ನೀವು ಕೊಡ್ರಿ. ಎಷ್ಟೊತ್ತಾವೆ ಅರ್ವಿನ ಕೆಮ್ಮಕಂದಿದ್ರಿ ನಿನ್ನೆ. ಈಗ ಮತ್ತ ಅರ್ವಿನ ಸ್ಕೂಲಿಂದ ಈಗ ಬಂದ್ರಿ. ಬಂದ ಚಿಪ್ಸು ಚಾಕ್ಲೇಟು ತಿನ್ನಕಂತಾನ. ಅವ್ರ ಇವಾಗ ಕಾಣವಲ್ಲ ಅಂದ್ರಿ ಕೂತ್ಕೊಂಡ್ರ ಅವತಾರ ನೋಡಿ. ಸುತ್ತ ನೋಡ್ರಿ ನಮ್ಮ ಫ್ಯಾಮಿಲಿ ಹಂಗೈತಿ. ನಮ್ಮ ಗ್ರೂಪ್ ಮಾತಾಡ್ಸ. ಏನ್ ಮಾತಾಡೋಲ್ಲಪ್ಪ. ಏನ್ ಆರಾಮದಿ? ಯಾವ ಬಂದಿ? ಹೆಂಗ ನಡ್ದೈತಿ ಡ್ಯೂಟಿ ಅಂತ ವಿಚಾರಿಸಂದಿಟ್ಟು ಅದೇನಾ ಮಾತಾಡ್ಸ. ಯಾವಾಗ ಕೊಡ ನೋಡಕ್ಕ. ನೋಡ್ರಿ ಎಲ್ಲಾರು ಬಂದು ಇಲ್ಲೇ ಕುಂದಿರ್ತೀನಿ ಅಂತಾರ ಸೋಫಾ ಮ್ಯಾಗ. ಅದು ದೊಡ್ಡ ಅಲ್ಲಿ 3 ಸೀಟಿನ ಸೋಫಾ ಐತಿ. ಅದು ಕುಂದ್ ಬಿಡ್ತಾರ. ನಾವ್ ಎಲ್ಲಿ ಕುಂದಿರ್ತೀವಿ ಅಲ್ಲೇ ಬರ್ತಾರ. ಅಲ್ಲ ಅತ್ತೆಲ್ ಕುಂದಿರ್ತಾರ ಅಲ್ಲೇ ಬರ್ತಾರ. ಅಲ್ಲಿ ಹೋಗ್ರಿ ಇನ್ನೂ 4 ಮಂದಿ ಕುಂದ್ರೋ ಜಾಗ ಐತಿ. ಅಲ್ಲೇ ಹೇಳ್ಕೊಂಡಾಗಲ್ಲ. ಓಕೆ ಫ್ರೆಂಡ್ಸ್, ಇವಾಗ ನೋಡ್ತಾ ಇರ್ಬೋದು ಒಂದಷ್ಟು ಫೋಟೋಸ್ನು ತೊಗೊಂಡಿವಿ. ನೋಡ್ತಾ ಇರ್ಬೋದು ನಮ್ಮ ಅರ್ವಿ ನೋಡ್ರಿ ಕೊಟ್ಟಿರೋ ಫೋಸು. ಹಂಗೆ ನಮ್ಮ ನಾದಿನ ಒಂದಷ್ಟು ಫೋಟೋಸ್ ತೊಗೊಳ್ಳೋಣ ಅಂಥೇಳಿ ಫೋಟೋಸ್ ಎಲ್ಲ ತೊಗೊಂಡಿವಿ. ನೋಡ್ರಿ ಎಷ್ಟು ಮಸ್ತ್ ಬಂದ ಫೋಟೋ ಅಂಥೇಳಿ.
ಮೆರೂನ್ ಕಲರ್ ಸೋಫಾ ಕವರ್ ಹಾಕಿರೋದು ನೋಡಿ ಒಂದು ಬ್ಲೂ ಕಲರ್ ಒಂದು ತೊಗೋಬೇಕಿತ್ತು ಅಂತ ಹೇಳಿಲ್ಲ ನಮ್ಮ ನಾದಿನಿ. ಬ್ಲೂ ಕಲರ್ನೂ ತೊಗೊಂಡಿನಿ ಅಂಥೇಳಿ ತೋರಿಸಿದೆ. ಸೋಫಾ ಕವರೆಲ್ಲ ಹಾಕಿಬಿಟ್ಟು ಒಂದಷ್ಟು ಫೋಟೋಸ್ ತೊಗೊಂಡು ನೋಡ್ರಿ ಫ್ರೆಂಡ್ಸ್, ಮಸ್ತ್ ಬಂದವು ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫೋಟೋಸ್ ಎಲ್ಲ ಅಕ್ಕಿನ ಕ್ಲಿಕ್ ಮಾಡಿದಾಳೆ, ಮಸ್ತ್ ತೆಗಿತಾಳೆ ಫೋಟೋಸು. ಫೋಟೋಸ್ ಎಲ್ಲ ಹೆಂಗೆ ಬಂದವು ಏನು ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್. ಈ ವ್ಲಾಗ್ ಇವಾಗ ಇಲ್ಲಿಗೆ ಏನು ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ನಾನು ಮತ್ತು ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬೈ ಬಾಯ್.